ಸರ್ವರಿಗೂ ಶರಣು ಶರಣಾರ್ಥಿ. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳವರು ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ಅತ್ಯಂತ ಸಕ್ರಿಯವಾಗಿ ಸಭೆ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ. ಆ ಸಭೆ ಸಮಾರಂಭಗಳಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಮಹಾಸ್ವಾಮಿಗಳವರನ್ನು, ಲಿಂಗಾಯತ ಹೋರಾಟಗಾರರನ್ನು, ಲಿಂಗಾಯತ ಧುರೀಣರನ್ನು ಅತ್ಯಂತ ಕೆಳಮಟ್ಟದ ಭಾಷೆಯನ್ನು ಉಪಯೋಗಿಸಿ ಅಶ್ಲೀಲ, ಅವಾಚ್ಯ, ಅಸಂವಿಧಾನಿಕ ಶಬ್ದಗಳನ್ನು ಪ್ರಯೋಗ ಮಾಡಿ ಅವರ ತೇಜೋವಧೆಯನ್ನು ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಇದರ ವಿರುದ್ಧವಾಗಿ ಸಂಘಟನೆಗಳು ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಮನವಿ ಸಲ್ಲಿಸಿದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ನೀವು ಉತ್ತಮ ಪ್ರಜೆಗಳಾಗಿರಿ, ನೀವು ಮಠದಲ್ಲಿ ಕೂತು ನೀವು ಆಧ್ಯಾತ್ಮದ ಬಗ್ಗೆ ಲಕ್ಷ್ಯ ಕೊಡ್ರಿ, ಇಂಥದನ್ನು ಮಾಡಬೇಡ್ರಿ ಅಂತೇಳಿ ಪ್ರತಿಬಂಧ ಮಾಡಿದರೂ ಕೂಡ ಅವರು ತಮ್ಮ ಚಟವನ್ನೇ ಮುಂದುವರಿಸಿ ಮಠಾಧಿಪತಿಗಳಿಗೆ ಅವಮಾನ ಮಾಡುವುದು, ವಚನ ಸಾಹಿತ್ಯಕ್ಕೆ ಚ್ಯುತಿ ತರುವಂಥದ್ದು, ಲಿಂಗಾಯತ ಧುರೀಣರಿಗೆ ತೇಜೋವಧೆ ಮಾಡುವಂಥ ಕೆಲಸವನ್ನು ಮತ್ತೆ ಮುಂದುವರಿಸಿದ್ದಾರೆ. ಅದು ಅಲ್ಲದೆ ಬರುವ 28 ಜೂನ್ 2026 ಬಸವಣ್ಣನವರ ಕಾರ್ಯಕ್ಷೇತ್ರವಾದ ಹಾಗೂ ಲಿಂಗಾಯತದ ಧರ್ಮ ಸಂಸ್ಥಾಪನಾ ಸ್ಥಾನವಾದ ಅನುಭವ ಮಂಟಪ ಉದಯಿಸಿದಂತಹ ಸ್ಥಾನದಲ್ಲಿ ಅವರು ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಹೆಸರಿನಿಂದ ಸಭೆಯನ್ನು ಮಾಡಿ ಆ ಸ್ಥಾನದಲ್ಲಿ ಕೋಮುಗಲಭೆ ಮತ್ತು ಸಮಾಜದಲ್ಲಿ ಅಸ್ಥಿರತೆ, ಅಶಾಂತಿಯನ್ನು ಹುಟ್ಟು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಸವಾದಿ ಶರಣರು ಯಾವಾಗಲೂ ಅವೈದಿಕ ಧರ್ಮವಾದ ಲಿಂಗಾಯತ ಧರ್ಮದ ಪರಿಪಾಲನೆಯನ್ನು ಮಾಡಿದ್ದಾರೆ. ಕನೇರಿ ಶ್ರೀಗಳು ತಮ್ಮ ಹಿಂದೂ ಸಮಾವೇಶನ ಮಾಡಲಿಕ್ಕೆ ನಮ್ಮದೇ ಯಾವುದೇ ರೀತಿಯ ತಕರಾರಿಲ್ಲ, ಅಭ್ಯಂತರ ಇಲ್ಲ. ಆದರೆ ಬಸವಾದಿ ಶರಣರ ಹೆಸರಿನಲ್ಲಿ ವ್ಯತಿರಿಕ್ತವಾಗಿ ಇವರು ಶರಣರ ಆಶಯಕ್ಕೆ ವಿರುದ್ಧವಾಗಿ ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಲಿಂಗಾಯತ ಹಾಗೂ ಬಸವಪರ ಸಂಘಟನೆಗಳ ವಿರೋಧ ಇದೆ. ಈಗಾಗಲೇ ಇದು ಹೈಕೋರ್ಟಿನ ಮೆಟ್ಲು ಏರಿದೆ. ನಾವು ಈಗ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಕೋಮುಗಲಭೆಗೆ ಪ್ರಚೋದನೆ ಕೊಡುವಂಥ, ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕುವಂಥ ಮತ್ತು ಸಮಾಜದ ಶಾಂತಿಯನ್ನು ಕದಡುವಂಥ ಈ ಸಮಾವೇಶವನ್ನು ಪ್ರತಿಬಂಧಿಸಬೇಕು ಹಾಗೂ ಕನ್ನೇರಿ ಶ್ರೀಗಳನ್ನು ಬಸವ ಕಲ್ಯಾಣಕ್ಕೆ ಪ್ರವೇಶ ಆಗದಂತೆ ನೋಡಬೇಕು ಅಂಥೇಳಿ ಎಲ್ಲ ಬಸವ ಪರ ಸಂಘಟನೆಗಳ ಪರವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ಬಸವ ಭಕ್ತರು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಇದನ್ನು ಪ್ರತಿಬಂಧಿಸಬೇಕು ಅಂಥೇಳಿ ನಾವು ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಲಿಂಗಾಯನಮ ಎಲ್ಲರಿಗೂ ಶರಣಾರ್ಥಿ. ಈಗೀಗ ನಮ್ಮ ಕೊಲ್ಲಾಪುರ ಸನೇಕದ ಕಾಡಸಿದ್ದೇಶ್ವರರು ಬಹಳಷ್ಟು ಹಾದಿ ತಪ್ತಾ ಇದ್ದಾರ. ಈಗಾಗಲೇ ನಾವು ಸಮಾಜ ವತಿಯಿಂದ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೇವ. ನಮಗೆ ಅರ್ಥ ಆಗ್ತಾ ಇಲ್ಲ, ಕಾಡಸಿದ್ದೇಶ್ವರ ಪರಂಪರೆ ಅವೈದಿಕ, ಕಾಡಸಿದ್ದೇಶ್ವರ ಪರಂಪರೆ ಅವೈದಿಕ ಅಂದ್ರೂ ಕೂಡ ಇವರು ವೈದಿಕತೆಯನ್ನ ಮಾಡ್ತಾ ಇದ್ದಾರ. ಮಾಡ್ಲಿ, ಹಿಂದೂ ಸಮಾವೇಶ ಮಾಡ್ತಾ ಇದ್ದಾರೆ, ಮಾಡ್ಲಿ, ನಾವು ಅದಕ್ಕೇನು ಬ್ಯಾಡ ಅನ್ನಂಗಿಲ್ಲ. ಖರೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ನಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರ. ಆದ ಕಾರಣಕ್ಕಾಗಿ ನಾವು ಭಾರತ ದೇಶದಲ್ಲಿ ಇದ್ದವ್ರು ಎಲ್ಲರೂ ನಾವು ಭೌಗೋಳಿಕವಾಗಿ ಹಿಂದೂಗಳೇ, ಅದ್ರೊಳಗೆ ಎರಡು ಮಾತಲ್ಲ. ಖರೆ ಧಾರ್ಮಿಕವಾಗಿ ಬಂದ್ರ ಹೆಂಗ ಸಿಖ್, ಬೌದ್ಧ, ಜೈನ್ ಇದಾರಲ್ಲ, ಹಂಗ ಲಿಂಗಾಯತ್ ಕೂಡ ನಾವು ಪ್ರತ್ಯೇಕವಾಗಿ ಇರುತ್ತೇವೆ. ಈ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವರ ಕಾಡ ಸಿದ್ದೇಶ್ವರ ವಚನ ಹೋದ್ರೆ ಗುರ್ತಾಗ್ತದ. ಅನ್ಯ ದೈವ ಕಾಣುವುದು ಹಾದರ ಕಾಣಿರು ಅಂತ ಅವರ ಮೂಲ ಮಠ ಆದಂತ ಕಾಡ ಸಿದ್ದೇಶ್ವರನೇ ಈ ವಚನನ್ನ ಹೇಳ್ತಾರ. ಕಾಡ ಸಿದ್ದೇಶ್ವರ ಸ್ವಾಮಿ ಜೊತೆಗೆ ನಿನ್ನಿಂದ ಇನ್ನೊಂದು ಹೊಸ ಹುಳಿಜಂತು ಉಟ್ಕೊಂಡೈತಿ, ಪ್ರಮೋದ್ ಮುತಾಲಿಕ್, ಅವನು ಕೂಡ ಮಾತಾಡ್ತಾ ಇದ್ದಾನ. ಮಾತಾಡ್ರಿ, ಇನ್ನು ಸ್ವಲ್ಪ ದಿವಸ ಮಾತಾಡ್ರಿ. ಲಿಂಗಾಯತರನ್ನ ನೀವು ಕೆರಳಿಸ್ಬೇಡ್ರಿ. ಜರ್ ಕರ್ತ ನಾವ್ ಎದ್ರೆ ನಿಮಗ್ ಒಗಾಲಿಲ್ಲ. ದಯಮಾಡಿ ಹೇಳ್ತೇವೆ, ಕೇಳ್ಕೊಳ್ಳಿ.
ಈ ಕಾಡು ಸಿದ್ದೇಶ್ವರರು 28ಕ್ಕೆ ಕಲ್ಯಾಣದಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದಾರ ಅದನ್ನ ನಿರ್ಬಂಧನೆ ಹೇರ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿ ಕೊಡ್ತಾ ಇದ್ದೇವೆ. ಕೋರ್ಟ್ ಕೂಡ ನೀವು ಒಳ್ಳೆ ಪ್ರಜೆ ಅಲ್ಲ ಅಂತ ಸ್ವಾಮೀಜಿಗೆ ಹೇಳ್ರು ಕೂಡ ಸ್ವಾಮೀಜಿ ಕೇಳ್ತಾ ಇಲ್ಲ. ಬಸವಣ್ಣವ್ರ ವಚನಗಳನ್ನ ತಿದ್ದಿ ಕೂಡ ಹೇಳುವಂತ ಕಾರ್ಯಕ್ರಮ ಈಗಾಗಲೇ ಮಾಡ್ತಾ ಇದಾರ. ಅದಕ್ಕ ಅವ್ರ ಹಿಂದೂ ಸಮಾವೇಶ ಮಾಡ್ಲಿ, ಬ್ಯಾಡ ಅನ್ನಂಗಿಲ್ಲ. ಏನ್ ನಮ್ಮ ಅಪ್ಪಂದಲ್ಲ, ಅವ್ರದ್ದು ಐತಿ, ಮಾಡ್ಕೊಳ್ಳಿ ಅವ್ರು. ಖರೆ ಬಸವಾದಿ ಶರಣನನ್ನ ಗುರು ಬಸವಣ್ಣವರನ್ನ ವೈದಿಕವನ್ನ ಬೇಡಂದವ್ರು ಮತ್ತೆ ವೈದಿಕಕ್ಕೆ ಹೋಗಿ ಹಚ್ತಾ ಇದ್ದಾರ. ಆದ ಕಾರಣಕ್ಕಾಗಿ ಕನೇರಿ ಮಠದ ಸ್ವಾಮೀಜಿಗೆ ನಾವು 28ಕ್ಕ ಆ ಬಸವ ಕಲ್ಯಾಣಕ್ಕೆ ಏನ್ ಬರ್ತಾ ಇದಾರಲ್ಲ ಅಲ್ಲಿ ನಿರ್ಬಂಧನೆ ಹೇರ್ಬೇಕಂತೇಳಿ ನಾವೆಲ್ಲಾ ಸಂಘ ಸಂಸ್ಥೆಗಳು ಕೂಡಿ ಇಲ್ಲಿ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ನೋಡ್ರಿ, ನಾವು ಬಹಳಷ್ಟು ತಾಳ್ಮೆಯನ್ನ ಕಂಡು ಇವತ್ತಿನ ತಕ ಒಬ್ಬ ಸ್ವಾಮೀಜಿ ಅದಾರ, ನಿಮ್ಗೆ ಏನ್ ಅನಬಾರ್ದು ಅಂತ ಹೇಳಿ. ನೀವು ಎಷ್ಟು ಜವಾರಿ ಭಾಷಾ ಮಾತಾಡ್ತಿರಲ್ಲ, ನಿಮ್ಮ ಅಪ್ಪನಂಗೆ ಜವಾರಿ ಭಾಷಾ ನಮಗೂ ಬರ್ತಾವ್. ನಾವು ಮಾತಾಡಕ್ ಚಾಲು ಮಾಡ್ರೆ ನೀವು ಉಳಿಗಾಲಿಲ್ಲ. ಈಗ ಅದಕ್ಕೆ ಹುಷಾರಾಗಿರ್ಲಿ ಅಂತ ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ನನ್ನ ಹೆಸರು ಶಂಕರ್ ಗೂಡಸ್, ಬೆಳಗಾವಿ.